ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು? ಪ್ರಶ್ನೆ ಸಂಖ್ಯೆ 1. ಬೆಂಗಳೂರನ್ನು ಸ್ಥಾಪಿಸಿದ ಮಹಾಪುರುಷ ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಕೆಂಪೇಗೌಡ, ಆಪ್ಷನ್ ಸಿ ಲಾರ್ಡ್ ಬೆಂಟಿಕ್, ಆಪ್ಷನ್ ಡಿ ದೇವರಾಜ ಅರಸು. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪೇಗೌಡ. ಪ್ರಶ್ನೆ ಸಂಖ್ಯೆ 2. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವುದಕ್ಕಾಗಿ ನೀಡಲಾಗುತ್ತದೆ? ಆಪ್ಷನ್ ಎ ಕ್ರೀಡಾ ಬರವಣಿಗಾಗಿ, ಆಪ್ಷನ್ ಬಿ ಕ್ರೀಡಾ ತರಬೇತಿಗಾಗಿ, ಆಪ್ಷನ್ ಸಿ ಉತ್ತಮ ಕ್ರೀಡಾ ಪ್ರದರ್ಶನಕ್ಕಾಗಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೀಡಾ ತರಬೇತಿಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಕರ್ನಾಟಕದ ಉದ್ಯಾನ ನಗರ ಎನಿಸಿಕೊಂಡಿರುವ ಊರು ಯಾವುದು? ಕರ್ನಾಟಕದ ಉದ್ಯಾನ ನಗರ ಎಂದೆನಿಸಿಕೊಂಡಿರುವ ಊರು ಯಾವುದು? ಆಪ್ಷನ್ ಎ ಮಂಗಳೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಧಾರವಾಡ, ಆಪ್ಷನ್ ಡಿ ಮೈಸೂರು. ಉದ್ಯಾನ ನಗರ ಎಂದು ಕರೆಸಿಕೊಂಡಿರುವ ನಗರ ಅಥವಾ ಊರು ಬೆಂಗಳೂರು. ಪ್ರಶ್ನೆ ಸಂಖ್ಯೆ 4. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧನಾರು? ಆಪ್ಷನ್ ಎ ಉಧಾಮ್ ಸಿಂಗ್, ಆಪ್ಷನ್ ಬಿ ರಾಜಗುರು, ಆಪ್ಷನ್ ಸಿ ಸುಖದೇವ, ಆಪ್ಷನ್ ಡಿ ಭಗತ್ ಸಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಉಧಾಮ್ ಸಿಂಗ್. ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಕಾರಣನಾದ ಜನರಲ್ ಡಯರ್ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಇಂಗ್ಲೆಂಡಿಗೆ ಹೋದ ಭಾರತದ ಸ್ವಾತಂತ್ರ್ಯ ಯೋಧ ಉಧಾಮ್ ಸಿಂಗ್. ಪ್ರಶ್ನೆ ಸಂಖ್ಯೆ 5. ಅಂತಾರಾಷ್ಟ್ರೀಯ ಡೇಟ್ಲೈನ್ ಈ ಮೂಲಕ ಹಾದು ಹೋಗುತ್ತದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಈ ಮೂಲಕ ಹಾದು ಹೋಗುತ್ತದೆ. ಆಪ್ಷನ್ ಎ 27 ಡಿಗ್ರಿ ಗ್ರೀನ್ವಿಚ್, ಆಪ್ಷನ್ ಬಿ 180 ಡಿಗ್ರಿ ಗ್ರೀನ್ವಿಚ್, ಆಪ್ಷನ್ ಸಿ 90 ಡಿಗ್ರಿ ಗ್ರೀನ್ವಿಚ್, ಆಪ್ಷನ್ ಡಿ 0 ಡಿಗ್ರಿ ಗ್ರೀನ್ವಿಚ್. ಸರಿಯಾದ ಉತ್ತರ ಆಪ್ಷನ್ ಬಿ 180 ಡಿಗ್ರಿ ಗ್ರೀನ್ವಿಚ್. ಪ್ರಶ್ನೆ ಸಂಖ್ಯೆ 6. ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಎಷ್ಟಿರುತ್ತದೆ? ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಭೂಮಿಗಿಂತ 12ನೇ ಒಂದರಷ್ಟು, ಭೂಮಿಗಿಂತ ಕಾಲು ಭಾಗ, ಭೂಮಿಗಿಂತ 6ನೇ ಒಂದು ಭಾಗ, ಆಪ್ಷನ್ ಡಿ ಭೂಮಿಗಿಂತ 2 ಪಟ್ಟು ಜಾಸ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿಗಿಂತ 6ನೇ ಒಂದು ಭಾಗ. ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಭೂಮಿಗಿಂತ 6ನೇ ಒಂದು ಭಾಗ ಇರುತ್ತದೆ. ಪ್ರಶ್ನೆ ಸಂಖ್ಯೆ 7. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಸ್ಥಳ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯದ ಠರಾವು ಸ್ಥಳ ಯಾವುದು ಅಂತ ಕೇಳಲಾಗಿದೆ. ಆಪ್ಷನ್ ಎ ಲಾಹೋರ್, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಸೂರತ್, ಆಪ್ಷನ್ ಡಿ ಬಾಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, ಲಾಹೋರ್. ಪ್ರಶ್ನೆ ಸಂಖ್ಯೆ 8. ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು ಯಾರು? ಕರ್ನಾಟಕದ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣಕರ್ತರು ಆಪ್ಷನ್ ಎ ದೇವರಾಜ ಅರಸ್, ಆಪ್ಷನ್ ಬಿ ನಿಜಲಿಂಗಪ್ಪ, ಆಪ್ಷನ್ ಸಿ ಕೆಂಗಲ್ ಹನುಮಂತಯ್ಯ, ಆಪ್ಷನ್ ಡಿ ರಾಮಕೃಷ್ಣ ಹೆಗಡೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಗಲ್ ಹನುಮಂತಯ್ಯನವರು. ಕರ್ನಾಟಕ ವಿಧಾನಸೌಧದ ನಿರ್ಮಾಣಕ್ಕೆ ಕಾರಣವಾದವರು ಕೆಂಗಲ್ ಹನುಮಂತಯ್ಯನವರು. ಪ್ರಶ್ನೆ ಸಂಖ್ಯೆ 9. ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು. ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಗೋಧಿ, ಆಪ್ಷನ್ ಸಿ ಸೆಣಬು, ಆಪ್ಷನ್ ಡಿ ಅಕ್ಕಿ. ಸರಿಯಾದ ಉತ್ತರ ಹತ್ತಿ. ಪ್ರಶ್ನೆ ಸಂಖ್ಯೆ 10. ತಾಳಿಕೋಟೆ ಕದನದಿಂದ ಈ ಸಾಮ್ರಾಜ್ಯ ಪತನವಾಯಿತು. ಆಪ್ಷನ್ ಎ ಮೊಘಲ್ ಸಾಮ್ರಾಜ್ಯ, ಆಪ್ಷನ್ ಬಿ ಮೌರ್ಯ ಸಾಮ್ರಾಜ್ಯ, ಆಪ್ಷನ್ ಸಿ ವಿಜಯನಗರ ಸಾಮ್ರಾಜ್ಯ, ಆಪ್ಷನ್ ಡಿ ಚಾಲುಕ್ಯ ವಂಶ. ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಪ್ರಶ್ನೆ ಸಂಖ್ಯೆ 11. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹ ಸ್ಥಳ. ಗಾಂಧೀಜಿ ಪ್ರಾರಂಭಿಸಿದ ಪ್ರಥಮ ಸತ್ಯಾಗ್ರಹದ ಸ್ಥಳ ಯಾವುದು ಅಂತ ಇದೆ. ಆಪ್ಷನ್ ಎ ದಂಡಿ, ಆಪ್ಷನ್ ಬಿ ಬರೋಡಾ, ಆಪ್ಷನ್ ಸಿ ಬಾರ್ಡೋಲಿ, ಆಪ್ಷನ್ ಡಿ
ಚಂಪಾರಣ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಚಂಪಾರಣ್ಯ ಎಂಬ ಸ್ಥಳದಲ್ಲಿ. ಪ್ರಶ್ನೆ ಸಂಖ್ಯೆ 12. ಅಮೆರಿಕ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬಾಂಬ್ ಹಾಕಿದ ಪ್ರದೇಶ. ಆಪ್ಷನ್ ಎ ರಂಗೂನ್, ಆಪ್ಷನ್ ಬಿ ಬೀಜಿಂಗ್, ಆಪ್ಷನ್ ಸಿ ಹಿರೋಶಿಮಾ, ಆಪ್ಷನ್ ಡಿ ಟೋಕಿಯೋ. ಸರಿಯಾದ ಉತ್ತರ ಆಪ್ಷನ್ ಸಿ ಹಿರೋಶಿಮಾ. ಅಮೆರಿಕವು ಜಪಾನ್ನ ಹಿರೋಶಿಮಾದಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬಾಂಬ್ ಹಾಕಿದ ಪ್ರದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 13. ಬಂಗಾಳ ವಿಭಜನೆ ಆದ ವರ್ಷ. ಆಪ್ಷನ್ ಎ 1904, ಆಪ್ಷನ್ ಬಿ 1906, ಆಪ್ಷನ್ ಸಿ 1905, ಆಪ್ಷನ್ ಡಿ ಯಾವುದೂ ಅಲ್ಲ. ಬಂಗಾಳ ವಿಭಜನೆ ಆದ ವರ್ಷ 1905. ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 14. ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಭಾರತದ ಪ್ರಧಾನಮಂತ್ರಿಯಾಗಲು ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಾಗಿರಬೇಕು? ಆಪ್ಷನ್ ಎ 21 ವರ್ಷ, ಆಪ್ಷನ್ ಬಿ 30 ವರ್ಷ, ಆಪ್ಷನ್ ಸಿ 25 ವರ್ಷ, ಆಪ್ಷನ್ ಡಿ 35 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 25 ವರ್ಷಗಳು ಆಗಿರಬೇಕು. ಭಾರತದ ಪ್ರಧಾನಿಯಾಗಲು ಕನಿಷ್ಠ ವರ್ಷ 20 ವರ್ಷ ವಯಸ್ಸಾಗಿರಬೇಕು. ಪ್ರಶ್ನೆ ಸಂಖ್ಯೆ 15. ವಾಸ್ಕೋ ಡಿ ಗಾಮಾ ಭಾರತಕ್ಕೆ ಸಮುದ್ರದ ಮೂಲಕ ಕಾಲಿಟ್ಟ ವರ್ಷ ಯಾವುದು ಅಂತ ಇದೆ. ಆಪ್ಷನ್ ಎ 1958, ಆಪ್ಷನ್ ಬಿ 1498, ಆಪ್ಷನ್ ಸಿ 1425, ಆಪ್ಷನ್ ಡಿ 1600. ಸರಿಯಾದ ಉತ್ತರ ಆಪ್ಷನ್ ಬಿ 1498. ಪ್ರಶ್ನೆ ಸಂಖ್ಯೆ 16. ಭಾರತದ ನೆಪೋಲಿಯನ್ ಬಿರುದಾಂಕಿತ ದೊರೆ ಯಾರು? ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಚಂದ್ರಗುಪ್ತ, ಆಪ್ಷನ್ ಬಿ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಸಿ ಸಮುದ್ರಗುಪ್ತ, ಆಪ್ಷನ್ ಡಿ ಅಶೋಕ. ಸರಿಯಾದ ಉತ್ತರ ಆಪ್ಷನ್ ಸಿ ಸಮುದ್ರಗುಪ್ತ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ ಸಂಖ್ಯೆ 17. ವಿಕ್ರಮಾದಿತ್ಯನೆಂಬ ಬಿರುದು ಆಪ್ಷನ್ ಎ ಚಂದ್ರಗುಪ್ತನಿಗಿತ್ತು, ಆಪ್ಷನ್ ಬಿ ಅಶೋಕನಿಗಿತ್ತು, ಆಪ್ಷನ್ ಸಿ ಎರಡನೇ ಚಂದ್ರಗುಪ್ತನಿಗಿತ್ತು, ಆಪ್ಷನ್ ಡಿ ಕನಿಷ್ಕನಿಗೆ ಇತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 18. ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರು? ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದಾಗ ಇದ್ದ ಮೊಘಲ್ ದೊರೆ ಯಾರು ಅಂತ ಇದೆ. ಆಪ್ಷನ್ ಎ ಜಹಾಂಗೀರ್, ಆಪ್ಷನ್ ಬಿ ಹುಮಾಯೂನ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಔರಂಗಜೇಬ್. ಸರಿಯಾದ ಉತ್ತರ ಆಪ್ಷನ್ ಎ ಜಹಾಂಗೀರ್. ಪ್ರಶ್ನೆ ಸಂಖ್ಯೆ 19. ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಯಾವುದು? ಈ ಕೆಳಗಿನವುಗಳಲ್ಲಿ ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಯಾವುದು ಅಂತ ಇದೆ. ಆಪ್ಷನ್ ಎ ಮೊಹೆಂಜೊದಾರೋ, ಆಪ್ಷನ್ ಬಿ ಕಾಲಿಬಂಗನ್, ಆಪ್ಷನ್ ಸಿ ರೂಪರ್, ಆಪ್ಷನ್ ಡಿ ಲೋಥಾಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಲೋಥಾಲ್. ಸಿಂಧೂ ನಾಗರಿಕತೆಯ ಬಂದರು ಪಟ್ಟಣ ಲೋಥಾಲ್. ಪ್ರಶ್ನೆ ಸಂಖ್ಯೆ 20. ದಿನ್ ಇ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು? ದಿನ್ ಇ ಇಲಾಹಿಯನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಔರಂಗಜೇಬ್, ಆಪ್ಷನ್ ಬಿ ಅಕ್ಬರ್, ಆಪ್ಷನ್ ಸಿ ಬಾಬರ್, ಆಪ್ಷನ್ ಡಿ ಹುಮಾಯೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಬರ್. ದಿನ್ ಇ ಇಲಾಹಿಯನ್ನು ಸ್ಥಾಪಿಸಿದವರು ಅಕ್ಬರ್. ಪ್ರಶ್ನೆ ಸಂಖ್ಯೆ 21. ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಯಾವುದು ಅಂತ ಇದೆ. ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಲೂಧಿಯಾನ, ಆಪ್ಷನ್ ಸಿ ಅಮೃತ್ಸರ್, ಆಪ್ಷನ್ ಡಿ ಜಲಂಧರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೃತ್ಸರ್. ಪಂಜಾಬಿನಲ್ಲಿ ಸ್ವರ್ಣ ದೇವಾಲಯ ಇರುವ ಸ್ಥಳ ಅಮೃತ್ಸರ್. ಪ್ರಶ್ನೆ ಸಂಖ್ಯೆ 22. ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿ. ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಯಾವ ರಾಜ್ಯದಲ್ಲಿ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ
ತಮಿಳುನಾಡು, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಪ್ರಶ್ನೆ ಸಂಖ್ಯೆ 23. ಗೌತಮ ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಯಾವುದು? ಗೌತಮ ಬುದ್ಧನು ಪ್ರಥಮ ಪ್ರವಚನ ನೀಡಿದ ಸ್ಥಳ ಆಪ್ಷನ್ ಎ ಸಾಂಚಿ, ಆಪ್ಷನ್ ಬಿ ಲುಂಬಿನಿ, ಆಪ್ಷನ್ ಸಿ ಗಯಾ, ಆಪ್ಷನ್ ಡಿ ಸಾರನಾಥ. ಸರಿಯಾದ ಉತ್ತರ ಆಪ್ಷನ್ ಡಿ ಸಾರನಾಥ. ಪ್ರಶ್ನೆ ಸಂಖ್ಯೆ 24. ವಿಶ್ವದಲ್ಲಿ ಅತಿ ಎತ್ತರವಾದ ಪ್ರಾಣಿ ಯಾವುದು? ಆಪ್ಷನ್ ಎ ಖಡ್ಗಮೃಗ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಜಿರಾಫೆ, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಿರಾಫೆ. ಪ್ರಶ್ನೆ ಸಂಖ್ಯೆ 25. ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ನಗರ ಯಾವುದು? ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವ ನಗರ ಆಪ್ಷನ್ ಎ ರೋಮ್, ಆಪ್ಷನ್ ಬಿ ಕೈರೋ, ಆಪ್ಷನ್ ಸಿ ವಾಷಿಂಗ್ಟನ್, ಆಪ್ಷನ್ ಡಿ ನ್ಯೂಯಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಯಾರ್ಕ್. ವಿಶ್ವಸಂಸ್ಥೆಯ ಕೇಂದ್ರ ಸ್ಥಾನ ಇರುವುದು ನ್ಯೂಯಾರ್ಕ್ ನಗರದಲ್ಲಿ. ಪ್ರಶ್ನೆ ಸಂಖ್ಯೆ 26. 1893ರಲ್ಲಿ ಚಿಕಾಗೋನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ, ಆಪ್ಷನ್ ಸಿ ರಾಮಕೃಷ್ಣ ಪರಮಹಂಸ, ಆಪ್ಷನ್ ಡಿ ಸ್ವಾಮಿ ದಯಾನಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ. 1893ರಲ್ಲಿ ಚಿಕಾಗೋನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಸ್ವಾಮಿ ವಿವೇಕಾನಂದ ಅವರು. ಪ್ರಶ್ನೆ ಸಂಖ್ಯೆ 27. ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ. ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾನಪೀಠ ಪ್ರಶಸ್ತಿ. ಪ್ರಶ್ನೆ ಸಂಖ್ಯೆ 28. ಜಗತ್ತಿನ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ. ದೆಹಲಿಯ ಮೊಟ್ಟಮೊದಲ ಮಹಿಳಾ ಸಾಮ್ರಾಜ್ಞಿ ಯಾರು? ಪ್ರಶ್ನೆ ಸಂಖ್ಯೆ 29. ದೆಹಲಿಯ ಮೊಟ್ಟಮೊದಲ ಮಹಿಳಾ ಸಾಮ್ರಾಜ್ಞೆ ರಜಿಯಾ ಸುಲ್ತಾನ. ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತಮೌಲ್ಯ ಗ್ರಂಥದ ಭಾಷೆ. ಕೃಷ್ಣದೇವರಾಯನಿಂದ ರಚಿತವಾದ ಅಮುಕ್ತಮೌಲ್ಯ ಗ್ರಂಥದ ಭಾಷೆ ತೆಲುಗು. ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್. ಪ್ರಪಂಚದಲ್ಲಿರುವ ಎತ್ತರವಾದ ಪರ್ವತ ಮೌಂಟ್ ಎವರೆಸ್ಟ್. ಶ್ರೀಗಂಧದ ಉತ್ಪಾದನೆ ಈ ರಾಜ್ಯದಲ್ಲಿ ಹೆಚ್ಚು ಆಗುತ್ತದೆ. ಕರ್ನಾಟಕ ರಾಜ್ಯದಲ್ಲಿ. ವಿಶ್ವದಲ್ಲಿ ಭಾರತವು ಜನಸಂಖ್ಯೆಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಎಷ್ಟನೇ ಸ್ಥಾನದಲ್ಲಿದೆ? ಈ ಹಿಂದೆ 2ನೇ ಸ್ಥಾನದಲ್ಲಿತ್ತು, ಆದರೆ ಪ್ರಸ್ತುತ 2024 ಇಸ್ವಿಗೆ ಸಂಬಂಧಿಸಿದಂತೆ 1ನೇ ಸ್ಥಾನದಲ್ಲಿದೆ. 4ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ. ಆಪ್ಷನ್ 3 ಸರಿಯಾದ ಉತ್ತರವಾಗಿರುತ್ತೆ. ನಾಥೂರಾಮ್ ಗೋಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ 1948 ಜನವರಿ 30. ದೇಶದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ ಕೇರಳ. ಗ್ರಾಮ ಸ್ವರಾಜ್ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಮಹಾತ್ಮ ಗಾಂಧೀಜಿಯವರು. ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು? ಭಾರತೀಯ ನಾಗರಿಕ ಸೇವೆಗೆ ಆಯ್ಕೆಯಾದ ಪ್ರಥಮ ಭಾರತೀಯ ಯಾರು? ಸತ್ಯೇಂದ್ರನಾಥ್ ಟ್ಯಾಗೋರ್. ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಮಲೇರಿಯಾ. ಅನಾಫಿಲಿಸ್ ಸೊಳ್ಳೆಯಿಂದ ಬರುವ ರೋಗ ಮಲೇರಿಯಾ. ರಕ್ತ ಕೆಂಪಾಗಿರಲು ಇದರ ಇರುವಿಕೆ ಕಾರಣವಾಗಿದೆ. ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್ ಇರುವಿಕೆಯ ಕಾರಣವಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ.